ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಜೆ ಬ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ದೀಪಾವಳಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸ್ತೀವಿ, ಮೊದಲನೆಯ ದೀಪಾವಳಿ, ಮೊದಲ ವರ್ಷದ ಮದುವೆ ನಂತರ ಮೊದಲ ವರ್ಷದ ದೀಪಾವಳಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ವಿಚಾರನೇ. ಯಾಕಂದರೆ ಎಲ್ಲರಿಗೂ ತುಂಬ ಎಕ್ಸೈಟ್ಮೆಂಟ್ ಅಂತ ಇರುತ್ತಲ್ವ, ಮದುವೆ ಆದ ವರ್ಷದಲ್ಲಿ ಯಾವ ರೀತಿಯಾಗಿ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ದೀಪಾವಳಿನ ಆಚರಿಸ್ತಾರೆ ಅಂತ. ಸೊ ನನಗೂ ಕೂಡ ತುಂಬ ಎಕ್ಸೈಟಿಂಗ್ ಆಗಿದೆ ನಾನು. ಸೊ ಹಾಗಾಗಿ ಬೇಗ ಊರಿಗೆ ಹೋಗಬೇಕಿತ್ತು, ಬಟ್ ನಾವು ಅಂದ್ಕೊಂಡಂಗೆ ಯಾವುದೂ ಸರಿಯಾಗಿ ಆಗಿಲ್ಲ. ಅದೇ ತುಂಬ ಬೇಜಾರಾಗ್ತಿತ್ತು. ಯಾಕಂದರೆ ಸಿಕ್ಕಾಪಟ್ಟೆ ರಶ್ಶು ಅಂದರೆ ರಶ್ ಇತ್ತು. ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು. ಸೊ ಹಾಗಾಗಿ ನಾವು ಮತ್ತೆ ಟ್ರೈನ್ಗೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ರಶ್ಶಿಗೆ ನಾವು ಮತ್ತೆ ರಿಟರ್ನ್ ಮತ್ತೆ ವಾಪಸ್ ಬಂದುಬಿಟ್ಟು ಮತ್ತೆ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ಬಸ್ ಸಿಗಲಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿ ನಂತರದಲ್ಲಿ ನಮಗೆ ಸೀಟ್ ಸಿಕ್ತು. ಬಸ್ ಸಿಕ್ಕಿದ್ಮೇಲೆ ಸೀಟ್ ಸಿಕ್ಕಿರುವಂಥದ್ದು. ಸೊ ಫೈನಲ್ ಆಗಿ ಆರಾಮಾಗಿ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು, ರೆಸ್ಟಿಗೆಲ್ಲ ಬಿಟ್ಟಿದ್ರು ಅದನ್ನ, ಮತ್ತು ಅಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ಕುತ್ಕೊಂಡು ನಮ್ಮ ಮನೆಯವರು ತುಂಬಾ ಇನ್ನೂ ತುಂಬ ಎಮೋಷ್ನಲ್. ಅದರಲ್ಲೂ ಈಗ ವಿಷ್ಣುವರ್ಧನ್ ಸರ್ ಮೂವಿ ನೋಡ್ಕೊತ ಕುತ್ಕೊಂಡ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಹತ್ತಿದ್ದಾರೆ ಅವರು, ಬಟ್ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಅದಾದ ನಂತರದಲ್ಲಿ ಫೈನಲಾಗಿ ನಾವು ಮನೆ ಬಿಟ್ಟಿದ್ದು 3 ಗಂಟೆ. ಬೆಂಗಳೂರಿಂದ ಮನೆ ಬಿಟ್ಟಿದ್ದು 3 ಗಂಟೆ. ಆದರೆ ಇಲ್ಲಿ ಬಂದು ತಲುಪಿದ್ದು, ಬೇರೂರಿಗೆ ಬಂದು ತಲುಪಿದ್ದು ಸುಮಾರು 11 ಗಂಟೆ ಆಗೋಗಿತ್ತು. ಬಟ್ ಫೈನಲಾಗಿ ಒಂದು ಬಸ್ ಇತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಆ ಬಸ್ ಅಂತೂ ಕೊನೆಗೆ ಸ್ಟಾಪೇ ಮಾಡಿಲ್ಲ. 1 ಅವರಿಂದ ವೆಯ್ಟ್ ಮಾಡಿದ್ರು, ಸ್ಟಾಪ್ ಮಾಡಿಲ್ಲ. ಫೈನಲಾಗಿ ಯಾವುದೋ ಒಂದು ಲಾರಿ ಸಿಕ್ತು. ಪಾಪ ಅಣ್ಣ ಒಳ್ಳೆಯವರು, ತುಂಬಾ ಬನ್ನಿ ಅಂತ ಹೇಳಿದರು. ಬಟ್ ಏನು ಫ್ರೀಯಾಗಿ ಕರ್ಕೊಂಡೋಗಿಲ್ಲ, ಅವರು ಸಹ ಚಾರ್ಜ್ ಮಾಡಿದರು. ಅಲ್ಲಿಂದ ಮತ್ತೆ ಬೈಕ್ ತೊಗೊಂಬರ್ಬೇಕಿತ್ತು. ಮತ್ತು ಅಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾವು ಮತ್ತೆ ಅಲ್ಲಿಂದ ಇಳ್ಕೊಂಡು ಮತ್ತೆ ಆಟೋದಲ್ಲಿ ಹೋಗಿ ಆಟೋದಿಂದ ಫೈನಲಾಗಿ ಬೈಕಲ್ಲಿ ಬಂದಿದ್ದು. ಯಾಕಂದರೆ ದೀಪಾವಳಿ ಹಬ್ಬ ಅಲ್ವಾ, ಏನೇ ಮಾಡಿದ್ರು ಮಿಸ್ ಮಾಡ್ಕೋಬಾರ್ದು. ಅದರಲ್ಲೂ ಈಗ ಇವ್ರ ಕಡೆ ಎಲ್ಲ ದೇವಿರಮ್ಮ ಬೆಟ್ಟನ ಹತ್ತುತ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಮಗಿದೆಲ್ಲ ಹೊಸ ವಿಚಾರ. ನಾವೆಲ್ಲ ಉತ್ತರ ಕರ್ನಾಟಕದವರು, ಹಾವೇರಿ ಆಗಿರ್ಬೋದು, ದಾವಣಗೆರೆ ಸೈಡಿಂದ ಬಂದಿರುವಂಥವ್ರು. ಇವರೆಲ್ಲ ಚಿಕ್ಕಮಂಗ್ಳೂರು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ಬೇಕು ಅಂತ ಅಂದರೆ ಮೊದಲನೇದಾಗಿ ಅವರು ದೇವಿರಮ್ಮ ದೇವಿಗೆ ನಡ್ಕೊತಾರೆ. ಬಿಂಡಿಗಿ ದೇವಿರಮ್ಮ ಅಂತಂದು. ನನಗೆ ಇದೊಂಥರ ಹೊಸ ದೇವರ ಪರಿಚಯ ಅಂತಲೇ ಹೇಳ್ಬೋದು. ಏನು ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ತುಂಬಾ ಖುಷಿ ಇತ್ತು. ಯಾಕಂದರೆ ಈಗ ಹೊಸ ದೇವರಾಗಿರ್ಬೋದು, ಹೊಸ ಸ್ಥಳಗಳನ್ನು ನಾವು ವೀಕ್ಷಿಸಿದಾಗ ಎಷ್ಟು ಖುಷಿ ಕೊಡುತ್ತೆ ಅಂತಂದಾಗ, ಈಗ ಚಿಕ್ಕ ವಯಸ್ಸಲ್ಲಿ ನಮಗೆ ಟೂರ್ಗೆಲ್ಲ ಕರ್ಕೊಂಡು ಹೋದಾಗ ಹೊಸ ದೇವಸ್ಥಾನ ಆಗಿರ್ಬೋದು, ಹೊಸ ಪ್ಲೇಸಸ್ ತೋರಿಸಿದಾಗ ಯಾವ ಥರ ನಾವು ಎಕ್ಸೈಟ್ಮೆಂಟಲ್ಲಿ ನೋಡ್ತಾಯಿದ್ವು, ನಾನು ಕೂಡ ಇವ್ರ ಜೊತೆಗೆ ಅದೇ ರೀತಿಯಾಗಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದು. ಬಟ್ ನಾವೊಂದು 4 ಅವರ್ಸನ್ನು ಮಲಗಿದ್ದು ಅಷ್ಟೇ. ಅದಾದ ನಂತರ ಮತ್ತೆ ಫ್ರೆಶ್ ಅಪ್ ಆಗಿ 6 o'clock ಎದ್ಬಿಟ್ಟು ರೆಡಿಯಾಗಿ ಮತ್ತೆ ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಬಿಂಡಿಗಿ ದೇವಿರಮ್ಮ ದೇವಸ್ಥಾನ. ತುಂಬಾ ಖುಷಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ನೇಚರು. ನಮ್ಮ ಕಡೆ ಹತ್ರ ಇಷ್ಟೆಲ್ಲೂ ಇಲ್ಲ ವಾತಾವರಣ ಆಗಿರ್ಬೋದು. ಈ ಚಿಕ್ಕಮಂಗ್ಳೂರು ಸೈಡ್ ಅಂದ್ರೆ ಹಂಗಂತಾರೆ. ನನ್ನ ಫ್ರೆಂಡ್ಸ್ ಒಬ್ಬೊಬ್ರು ಹೇಳ್ತಾಯಿದ್ರು, ಇನ್ಕ್ಲೂಡ್ ನನ್ನ ತಂಗಿ ಆಲ್ಸೋ. ಯಾಕಂದರೆ ಅವಳಿಗೂ ಸಹ ಚಿಕ್ಕಮಂಗ್ಳೂರಲ್ಲಿ ಇರೋ ಹುಡುಗನೇ ಬೇಕು ಅಂತೆಲ್ಲ ಹೇಳ್ತಾಯಿದ್ಲು. ಬಟ್ ಆದರೆ ಅವಳು ದಾವಣಗೆರೆಯಲ್ಲೇ ಮದುವೆ ಆದಳು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಈ ಕಡೆ ಮದುವೆ ಆಗ್ತೀನಿ ಅಂತ. ಎಲ್ಲನೂ ಹೊಸದು ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ನಾನು ಅವ್ರಿಗೆ ಮಾತಾಡ್ತಾ ಹೇಳ್ತಾ ಹೋಗ್ತಾಯಿದ್ದೆ. ನಾವು ಎಷ್ಟೇ ದೂರದಿಂದ ಟಿ ವಿಲಾಗಿರ್ಬೋದು, ಫೋನಲ್ಲಾಗಿರ್ಬೋದು ನೋಡಿದಾಗ ಅಷ್ಟೇನು ಖುಷಿ ಅನಿಸಲ್ಲ, ವಾವ್ ಅಂತ ಅಂತೀವಿ. ಬಟ್ ಈ ಕಣ್ಣೆದುರಿಗೆ ಕಟ್ಟಿದಂಗಿತ್ತು, ಹಚ್ಚ ಹಸಿರು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಹೇಳಲಿಕ್ಕೆ ವರ್ಣಿಸ್ಲಿಕ್ಕೆ ಆಗಲ್ಲ. ಫೈನಲಾಗಿ ಒಂದು 80 ಕಿಲೋಮೀಟ್ರ್ ದೂರದಿಂದ ನಾವು ದೇವಿರಮ್ಮನ ಅಂದರೆ ಬೆಟ್ಟಕ್ಕೆ ಹತ್ತಬೇಕು, ಆ ಜಾಗಕ್ಕೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಶ್ರೀಗಿರಿ ದೇವಿರಮ್ಮನವರ ದೀಪೋತ್ಸವಕ್ಕೆ ಸ್ವಾಗತ ಅಂತ ಇದೆ. ನಾವು ಈ ವರ್ಷದಲ್ಲಿ ಮದುವೆ ಆಗಿರೋದ್ರಿಂದ ಇಬ್ಬರು ಸಹ ಹೊಸ ಬಟ್ಟೆ ತೊಗೊಂಡು ವೇರ್ ಮಾಡಿಕೊಂಡು ನಾನು ಸ್ವಲ್ಪ ಚೆನ್ನಾಗಿರೋದು ಗ್ರ್ಯಾಂಡಾಗಿರೋದೇ ಹಾಕ್ಕೊಂಡಿದ್ದೆ. ಬಟ್ ಇಲ್ಲಿ ಜೀನ್ಸ್ ಅಲೋ ಇಲ್ಲ ಅಂತಂದು ಕೊಟ್ಟಿದ್ದರು. ಎಲ್ಲ ಸ್ಟೇಟಸಲ್ಲಿ ನೋಡಿದ್ದೆ. ಅದ್ರ ಪ್ರಕಾರ ನಾನು ಸಹ ಓಕೆ ಸ್ವಲ್ಪ ಟ್ರೆಡಿಷ್ನಲಾಗಿ ಹೋಗೋಣ ಅಂತ ಹೋಗಿದ್ದು. ಬಟ್ ನಾವು ಅಂದ್ಕೊಂಡಾಗ ಅಲ್ಲಿ ಏನೂ ಇರೋಲ್ಲ. ಜೀನ್ಸ್ ಅಲೋ ಇರುತ್ತೆ, ಹಾಫ್ ಚಡ್ಡಿ ಅಂತ ಹೇಳ್ತಾರಲ್ವ 3/4 ಅಂತ, ಅದಕ್ಕೇನೋ ಅಲೋ ಇಲ್ಲ ಅಂತ ನಾನು ಅಂದ್ಕೊಂಡೇನೋ ಆಲ್ಮೋಸ್ಟ್ ಯಾರೂ ಹಾಕಿರಲಿಲ್ಲ. ಬಟ್ ಜೀನ್ಸ್ನ ವೇರ್ ಮಾಡಿದರು. ಬಟ್ ಕಂಫರ್ಟಬಲ್ ಈ ಒಂದು ಬೆಟ್ಟ ಹತ್ತಲಿಕ್ಕೆ ಅಂತ ಅಂದರೆ
ಜೀನ್ಸ್ ಟೀ ಶರ್ಟೇ ಬೆಸ್ಟ್ ಕಂಫರ್ಟ್ ಅಂತಲೇ ಹೇಳ್ಬೋದು. ನಾನು ಈ ಡ್ರೆಸ್ಸಲ್ಲಿ ಇದ್ದು ಒಂದು ಸಖತ್ ಸ್ವೆಟ್ ಆಗ್ತಾ ಹೋಗ್ತಾಯಿತ್ತು. ನಾನು ನೋಡಿ ನಾನಂದರೆ ನಾ ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಎರಡೂ ಕೈಯಲ್ಲಿ ಇದು ಹುಲ್ಲೆಲ್ಲ ಹಿಡ್ಕೊಂಡು ಹತ್ಕೊಂಡು ಮುಖ ಎಲ್ಲ ಮಣ್ಣು ಕೆಂಪಾಗೋಗ್ಬಿಟ್ಟಿತ್ತು. ನಮ್ಮ ಮನೆಯವರು ಅದು ಏನಿದೆ ರೋಪ್ ಇಟ್ಕೊಂಡು ಹೋಗೋದಾಗಿರಲಿ ಅಥವಾ ಮೆಟ್ಲು ಸ್ಟೆಪ್ಸ್ ಏನಿಲ್ಲ, ಬಟ್ ಆ ರೂಟ್ ಪ್ರಕಾರನೇ ಹೋಗಬೇಕು ಅಂತಿತ್ತು. ಬಟ್ ಅಲ್ಲಿ ಆ ಕಡೆಯಿಂದ ಹೋದರೆ ತುಂಬ ದೂರ ಆಗುತ್ತೆ ಅಂತೇಳಿ ಇವರು ಬೆಟ್ಟದ ಮೇಲೇ ಕರ್ಕೊಂಡು ಹೋಗ್ತಾ ಇದ್ದರು. ಆ ಕಡೆ ಈ ಕಡೆ ಬೆಟ್ಟ ಹತ್ಕೊಂಡು ಎಲ್ಲರೂ ಸಹ ನೋಡಿ ಹೇಗಿದೆ ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ಎಷ್ಟು ಸಖತ್ ಭಯ ಆಯ್ತಿಲ್ಲ, ನನ್ನ ಕೈಲಿ ಆಗಲ್ಲ, ನೀನು ಹೋಗ್ಬಾ ಅಂತ ಹೇಳ್ತಿದ್ದೆ. ಈ ಒಂದು ದೇವಸ್ಥಾನಕ್ಕೆ ಬರಬೇಕಪ್ಪ ಅಂದರೆ ತುಂಬ ನಂಬಿಕೆ ಇಟ್ಕೊಂಡು, ಜೊತೆಗೆ ಯಾವುದೇ ರೀತಿಯಾಗಿ ಆಹಾರನ ಸೇವನೆ ಮಾಡದೇ ಇರುವಂಥದ್ದಾಗಿರ್ಬೋದು, ನೀರನ್ನ ಕುಡಿದೇ ಇರುವಂಥದ್ದಾಗಿರ್ಬೋದು, ಈ ಥರ ಎಲ್ಲ ಇರುತ್ತೆ. ಬಟ್ ನನ್ನ ಫಸ್ಟ್ ಟೈಮ್ ಅಲ್ವಾ, ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಒಂದು ಲಗೇಜಲ್ಲಿ ಒಂದು ಚಿಕ್ಕ ಬ್ಯಾಗಲ್ಲಿ ಫ್ರೂಟ್ಸು ಮತ್ತು ವಾಟರು ಜ್ಯೂಸ್ ಎಲ್ಲ ಇಟ್ಕೊಂಡಿದ್ರು. ಯಾಕಂದರೆ ನನಗೋಸ್ಕರ ಇಟ್ಕೊಂಡಿದ್ದು. ಬಟ್ ಅವ್ರು ಹತ್ತುವಾಗ ಇದು ಅವ್ರದ್ದು 9ನೇ ವರ್ಷ ಅಂತ ಹತ್ತುತ್ತಾ ಇರೋದು. 8 ವರ್ಷ ಅವರು ಸಿಂಗಲ್ಲಾಗಿ ಈ ಒಂದು ಬೆಟ್ಟನ ಹತ್ತಿದ್ದಾರೆ. ಈಗ ನಾನು ಜೊತೆಗಿರೋದ್ರಿಂದ ಮದುವೆ ಆಗಿದ್ದು ಫಸ್ಟ್ನೇ ಟೈಮ್ ಅವ್ರು ನನ್ನ ಜೊತೆಗೆ ಹತ್ತುತ್ತಾ ಇರೋದು. ಬಟ್ ಅವ್ರು ಎಷ್ಟು ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರು, ನನಗಂತ ಆಗ್ತಾನೇ ಇರಲಿಲ್ಲ. ನೋಡಿ ಯಾವ ರೀತಿಯಾಗಿ ಹತ್ತುತ್ತಿದ್ದೀನಿ ಅಂದರೆ, ಹುಲ್ಲು ಹಿಡ್ಕೊಂಡು ಹತ್ತುತ್ತಾ ಇದ್ದೀನಿ. ಅವರು 1.5 ತಾಸಲ್ಲಿ ಹತ್ತುತ್ತಾರಂತೆ. ಬಟ್ ನಾನು ಜೊತೆಗಿರೋದ್ರಿಂದ 3 ತಾಸು ಹತ್ತಿದ್ದಾರೆ. ಎಷ್ಟು ಕಷ್ಟ ಅಂದರೆ ನನ್ನ ತಂಗಿ ಮಗಳನ್ನ ಕರ್ಕೊಂಬರ್ಬೇಕಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಬಟ್ ನನಗೆ ಆಗ್ತಾ ಇಲ್ಲಿ, ಅವ್ರು ಕರ್ಕೊಂಡು ಎಲ್ಲಿಂದ ಬರೋದು ಅಂತೆಲ್ಲ ಹೇಳ್ತಾಯಿದ್ವಿ. ನಿಜವಾಗ್ಲೂ ಈ ಥರ ಎಲ್ಲ ಇರುತ್ತೆ ಅಂತ. ನಮ್ಮ ಕಡೆ ನಾನು ಬೆಟ್ಟ ನೋಡಿದ್ದೀವಿ, ಬೆಟ್ಟ ಗುಡ್ಡ ಎಲ್ಲ ನೋಡಿದ್ದೀವಿ, ಬಟ್ ದೂರದಿಂದ ನೋಡಿರೋವಂಥದ್ದು. ಬಟ್ ಇದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಕಣ್ಣು ತುಂಬ್ಕೋಬೇಕು. ಎಷ್ಟೋ ಜನ ಈಗ ಹೊರಗಡೆ ಎಲ್ಲ ಅಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ವರ್ಷಕ್ಕೊಂದ್ಸಲ ಇಲ್ಲಿ ದೇವರಮ್ಮನ ಬೆಟ್ಟಕ್ಕೆ ಬರೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದರೆ ದೇವ್ರ ದರ್ಶನ ಕೂಡ ಆಗುತ್ತೆ, ಅಂದ್ಕೊಂಡಂಗೆ ಟ್ರೆಕ್ಕಿಂಗ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇದು ಯಾವಾಗಲೂ ಇದು ಓಪನಿಂಗ್ ಇರೋದಿಲ್ಲ. ದೀಪಾವಳಿಯ ನರಕ ಚತುರ್ಥಿ ದಿವಸದಂದು ಮಾತ್ರ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ ಅಂತ ಹೇಳ್ತಾರೆ ಅನ್ನೋದಕ್ಕಿಂತ ಅದು ಅವಾಗೇ ಅಂತೆ. ಈ ಒಂದು ದೇವಸ್ಥಾನ ತುಂಬ ನಂಬಿಕೆ ಇದೆ. ಈ ಒಂದು ದೇವಸ್ಥಾನದ ಇತಿಹಾಸ ಕೂಡ ಇದೆ. ನಮ್ಮ ಮನೆಯವರು ಸಹ ಹೇಳ್ತಾಯಿದ್ರು ಇತಿಹಾಸ ಇದೆ ಅಂತ. ಏನೋ ತುಂಬ ಖುಷಿ ಅಂತಲೇ ಹೇಳ್ಬೋದು. ಇಷ್ಟು ಬ್ಯೂಟಿಫುಲ್ಲಾಗಿ ಇದೆ ಅಂತ. ಇದೇ ಫಸ್ಟ್ ಟೈಮ್ ಅಲ್ವಾ ನೋಡಿರೋವಂಥದ್ದು. ಈಗ ಹೇಳಬೇಕು ಏನಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಫೈನಲಾಗಿ ಹತ್ತಿದ ಮೇಲೆ ಸ್ವಲ್ಪ ದೇವ್ರ ದರ್ಶನ ಮಾಡಿದ ಮೇಲೆ ನಮ್ಮ ಸುಸ್ತೆಲ್ಲ ಕಡಿಮೆ ಆಗೋಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ನಾವು ಹೇಳ್ಬೋದು, ತುಂಬ ಎಕ್ಸೈಟ್ಮೆಂಟ್ ತೋರಿಸ್ಬೋದು, ಏನಿದು ಹೇಳಿದ್ದೀನಿ ಹೇಳ್ತಾರೆ ಅಂತ. ಬಟ್ ಆ ಒಂದು ಕ್ಷಣ, ಆ ಒಂದು ದಿನ ನಾವಲ್ಲಿ ಕಳೆದಿರ್ತೀವಲ್ವ, ಅದನ್ನು ಮರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ಏನೂ ಇಲ್ಲ. ಈ ಒಂದು ಬೆಟ್ಟ ಹತ್ತಬೇಕು, ಈ ದೇವ್ರ ದರ್ಶನ ಮಾಡಬೇಕಂದ್ರೆ ಸ್ಲಿಪ್ಪರ್ಸ್ ಹಾಕ್ಕೊಳ್ದೆ ಬೆಟ್ಟ ಹತ್ತಬೇಕು, ಆಹಾರವನ್ನು ಏನೂ ಸೇವನೆ ಮಾಡದೆ ಬೆಟ್ಟ ಹತ್ತಬೇಕು. ಈ ಒಂದು ದೇವಸ್ಥಾನ ಇತಿಹಾಸಗಳು ಇದ್ದಾವೆ. ಬೆಟ್ಟನೇ ಹತ್ತಬೇಕು ಅಂತೇನಿಲ್ಲ, ಸ್ಟೆಪ್ಸ್ ಮಾಡಿದ್ದಾರೆ. ಸ್ಟೆಪ್ಸ್ ಹತ್ತಿದ ತಕ್ಷಣ ದೇವ್ರ ದರ್ಶನ ಕೂಡ ಸಿಗುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ. ಒಂದೊಂದು ಕಡೆ ದುಡ್ಡು ಕೊಟ್ಟರೆ ಯಾರು ದುಡ್ಡು ಹೆಚ್ಚಿಗೆ ಕೊಡ್ತಾರೋ ಅಥವಾ ದುಡ್ಡು ಕೊಟ್ಟು ಹೋಗುವಂಥವ್ರು ಒಂದು ಲೈನ್ ಮಾಡ್ತಾರೆ. ಇಲ್ಲಿ ಬಟ್ ಯಾರೂ ಆ ಥರ ಇಲ್ಲ. ತುಂಬ ಈಕ್ವಲಾಗಿ ಈ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆ. ತುಂಬಾ ಖುಷಿ ಆಗ್ತಿದೆ. ಒಬ್ಬ PSI ಆಫೀಸರಿಂದ ಹಿಡಿದು ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಸಹ, ಸಾಮಾನ್ಯರಂತೆ ನಮ್ಮಂತೆ ಸಹ ಅವರು ಸಹ ಬೆಟ್ಟನ ಹತ್ತಿರುವಂಥದ್ದು ನನ್ನ ಕಣ್ಣಾರೆ ಆ್ಯಸ್ ಎ ಜರ್ನಲಿಸ್ಟ್ ಆಗಿ ನಾನೇ ನೋಡಿರೋವಂಥದ್ದು. ಅದು ಒಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ದುಡ್ಡು ಕೊಟ್ಟ ತಕ್ಷಣ ಬಿಡುವಂಥದ್ದು, ಇಲ್ಲ ಅಂದರೆ ಯಾರೇ ಒಬ್ಬರು ಪೊಲಿಟಿಷಿಯನ್ಸ್ ಬಂದರೆ ಅವ್ರಿಗೆ ಸಪ್ರೇಟಾಗಿ ಬಿಡುವಂಥದ್ದಿದೆ. ಬಟ್ ಇಲ್ಲಿ ಎಲ್ಲರೂ ಸಹ ಈಕ್ವಲ್ ಆಗಿರುವಂಥದ್ದು, ಹೋಗಿ ದರ್ಶನ ಮಾಡುವಂಥದ್ದು. ಈ ಒಂದು ದೇವಸ್ಥಾನದಲ್ಲಿ ಬಿಟ್ಟರೆ ನಾನು ನೋಡಿರೋ ಮಟ್ಟಿಗೆ ಕರ್ನಾಟಕದಲ್ಲಿ ಯಾವ ಒಂದು ದೇವಸ್ಥಾನ ಇಲ್ಲ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಖುಷಿಯಾಗಿತ್ತು. ಇದು ಅನ್ನೋ ಮಟ್ಟಿಗೆ ನೋಡಿ ಯಾವ ಥರ ಕಲರೆಲ್ಲ ಡಿಮ್ಮಾಗಿ ಹೋಗ್ಬಿಟ್ಟಿತ್ತು, ಅಷ್ಟು ಬಿಸಿಲು. ಆ್ಯಕ್ಚುಲಿ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡೋದು 9 ಗಂಟೆಗೆ, ಬಟ್ ಅಲ್ಲಿ ರೀಚ್ ಆಗಿದ್ದು ಆಲ್ಮೋಸ್ಟ್ 11:45, 12 ಗಂಟೆನೇ ಅಂದ್ಕೊಳ್ಳಿ. 3-4 ತಾಸು ಅದು ಎಲ್ಲ ನನ್ನಿಂದನೇ. ಫೈನಲಾಗಿ ದೇವ್ರ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ನಮ್ಮ ಮನೆಯವ್ರ ಪಾಪ ಏನೂ ತಿಂದಿರಲಿಲ್ಲ. ನಾನಾದರೂ ನೀರು ಆರೆಂಜ್ ಎಲ್ಲ ತಿಂದಿದ್ದೆ, ಕುಡಿದಿದ್ದೆ. ಬಟ್ ಅವರು ಆ ಥರ ಏನೂ ಮಾಡಿರಲಿಲ್ಲ. ಇಲ್ಲಿ ಒಂದು ನಮ್ಮ ಮನೆ ಹತ್ರ ಒಬ್ಬ ಚಿಕ್ಕ ಹುಡುಗ ಇದನ್ನು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದೀನಿ, ಪ್ಲೀಸ್ ಏನು ಅನ್ಕೋಬೇಡಿ. ಬಟ್ ನನ್ನ ವಾಯ್ಸ್ ಓವರ್ ಕೊಡುವಾಗ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಆಗ್ತಾ ಇರ್ತವೆ.
ನನ್ನ ಬದುಕಲ್ಲಿ ಯಾವಾಗಲೂ ಪ್ರಾಬ್ಲಮ್ಸ್ಗಳ ಜೊತೆಗೆ ನಾನು ಜೀವನ ಮಾಡ್ಕೊತಾನೆ ಬರ್ತಿದ್ದೀನಿ. ಸೊ ಈ ಒಂದು ವಾಯ್ಸ್ ಓವರ್ ಕೊಡುವಾಗಲೂ ಎಲ್ಲರೂ ಬೆಳಗಿಂದ ಈವ್ನಿಂಗ್ ಸುಮ್ಮನೆ ಇರ್ತಾರೆ. ನಾನು ವಾಯ್ಸ್ ಓವರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಎಲ್ಲಿಂದ ಇರ್ತಾರೋ ಗೊತ್ತಿಲ್ಲ, ಬಂದುಬಿಡ್ತಾರೆ ಮಾತಾಡಲಿಕ್ಕೆ ಈ ಪುಟ್ಟ ಮಕ್ಕಳು ಅಷ್ಟೇ. ಸೊ ಫೈನಲಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದಿನ ವರ್ಷ ಬರ್ತೀಯಪ್ಪಿ ಅಂತ ನಮ್ಮ ಮನೆಯವ್ರು ಕೇಳಿದರು. ನಾನು ಅಂದ್ಕೊಂಡಿದ್ದು ಈಡೇರಿದ್ರೆ ಖಂಡಿತ ನಾನು ಪ್ರತಿ ವರ್ಷವೂ ಬರ್ತೀನಿ ಅಂತ ಕೂಡ ಹೇಳಿದೆ. ಬೆಟ್ಟ ಇಳಿದ ತಕ್ಷಣ ಅಲ್ಲಿ ಬೆಟ್ಟದಲ್ಲಿ ಬರುವಾಗ ನಮ್ಮ ಫ್ರೆಂಡ್ಸ್ ಅಕ್ಕ ಎಲ್ಲ ಸಿಕ್ಕಿದ್ರು. ಅವ್ರ ಹಸ್ಬೆಂಡ್ ಸಿಕ್ಕಿ ಅವ್ರು ಚೆನ್ನಾಗಿ ಮಾತಾಡಿಸಿದ್ರು. ಅದಾದ ನಂತರ ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರನೇ. ಬಂದ್ರ ಅಂತ. ಅಕ್ಕ ಕೂಡ ಅವ್ರ ಮನೆ ಎಂಟ್ರೆನ್ಸಲ್ಲಿ ಬೆಟ್ಟ ಇಳಿದ ತಕ್ಷಣ ಅವ್ರ ಮನೆ ಸಿಕ್ತು. ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ನೀರು ಬೇರೆ ಇಟ್ಟಿದ್ರು. ಫ್ರೆಶ್ ಅಪ್ ಆಗಿ ಊಟ ಬೇರೆ, ಜಾತ್ರೆ ಅಂತೆ ಅಲ್ವಾ, ನಾವೇನೋ ಸ್ವಲ್ಪ ಏನಾದರೂ ಅನ್ನ ಸಾರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಊಟ ಬಡಿಸಿದ್ರು. ನೆಮ್ಮದಿಯಾಗಿ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತು ಕೆಳಗಡೆ ಸಹ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಇಲ್ಲಿ ಸಹ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅಲ್ಲಿ ವರ್ಷಕ್ಕೆ ಒಂದು ಸಲ ಬೆಟ್ಟದ ಮೇಲೆ ಪೂಜೆನ ಮಾಡಿ ಸಲ್ಲಿಸಿದರೆ ನಂತರದಲ್ಲಿ ಪ್ರತಿನಿತ್ಯ ಈ ಒಂದು ದೇವಸ್ಥಾನದಲ್ಲಿ ಬೆಟ್ಟಿಗೆ ದೇವಿರಮ್ಮರ ದರ್ಶನ ಮಾಡುವಂಥ ಅವಕಾಶ ಸಿಗುವಂಥದ್ದು. ಇಲ್ಲೂ ಸಹ ಹೋದ್ವಿ ನೋಡಿ. ಫ್ರೆಶ್ ಅಪ್ ಮಾಡಿ ಫೇಸ್ ವಾಶ್ ಮಾಡಿದ್ಮೇಲೆ ನನ್ನ ಫೇಸ್ ಫುಲ್ಲು ಪಳಪಳ ಅಂತಲೇ ಇದೆ ಅಂತ ಹೇಳ್ಬೋದು. ಫ್ರೆಶ್ ಅಪ್ ಆಗಿ ಹಣೆಗೆ ಬೊಟ್ಟಿಟ್ಕೊಂಡು ಹೊರಟಿದ್ದು ದೇವಸ್ಥಾನಕ್ಕೆ. ದರ್ಶನ ಮುಗಿಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೊಂದು ಯಾವ ಥರ ಅನ್ನಿಸ್ತು ಅಂದರೆ ಕಣ್ಣಿಗೆ ಸೇಮ್ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋ ಥರ ಫೀಲ್ ಆಯಿತು. ಯಾಕಂದರೆ ಇಲ್ಲಿರೋದು ವಾತಾವರಣ ನೋಡ್ತಾ ಇದ್ದರೆ ಸೇಮ್ ಅದೇ ರೀತಿ ಅನಿಸುತ್ತೆ. ಮುತ್ತಲೂ ಸಹ ಅದೇ ಥರ ಫೀಲ್ ಕೊಡುವಂಥದ್ದು. ಬಟ್ ನನಗೆ ತುಂಬ ಖುಷಿ ವಿಚಾರಣೆ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದುಬಿಟ್ಟು ಈ ಒಂದು ಫ್ಯಾಮಿಲಿ, ಒಳ್ಳೆ ಹಸ್ಬೆಂಡು, ಒಳ್ಳೆ ನೇಚರ್ ಇರೋ ಜಾಗದಲ್ಲಿ ನಾನು ಇದ್ದೀನಿ ಅಂತಂದೇಳಿ ನನಗೆ ಒಂದು ಪ್ರೌಡ್ ಫೀಲ್ ಆಗ್ತಾಯಿದೆ. ಅದನ್ನು ಉಳಿಸ್ಕೊಳೋ ಅಂಥ ಜವಾಬ್ದಾರಿ ನನ್ನಲ್ಲಿರುವಂಥದ್ದು. ನಾನು ಏನು ಅಂದ್ಕೊಂಡಿದ್ದೆ ಅದು ಸಕ್ಸಸ್ ಆದರೆ ನೆಕ್ಸ್ಟ್ ಇಯರ್ ನಾನು ಈ ಒಂದು ದೇವಸ್ಥಾನಕ್ಕೆ ಬೆಟ್ಟ ಹತ್ತೀನಿ ಅಂತಲೂ ಬೇಡ್ಕೊಂಡಿದ್ದೀನಿ. ಅದು ಸಕ್ಸಸ್ ಆಗಲಿ ಅಂತಂದು ಆ ದೇವರನ್ನ ಮತ್ತೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಅದಾದ ನಂತರದಲ್ಲಿ ಮನೆಗೆ ದೀಪಾವಳಿ ಹಬ್ಬ ಅಲ್ವಾ, ಸೊ ಏನೇನು ಬೇಕೋ ಎಲ್ಲನೂ ನಮ್ಮ ಮನೆಯವರು ಪಟಾಕಿ ಎಲ್ಲ ತೊಗೊಂಡ್ರು, ಹೂವು ಎಲ್ಲ ಏನೇನು ಬೇಕೋ. ಬಟ್ ನಾವು ಅಂದ್ಕೊಂಡಂಗೆ ಅಷ್ಟು ಗ್ರ್ಯಾಂಡೇನು ಮಾಡಲಿಲ್ಲ. ಸೊ ಸಿಂಪಲಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮ ಕಡೆ ಕಲ್ಚರೇ ಬೇರೆ, ಇವ್ರ ಕಡೆ ಕಲ್ಚರೇ ಬೇರೆ ಅಲ್ವಾ. ಫಸ್ಟ್ ಇಯರಲ್ಲಿ ಏನೇನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡ್ಕೋಬೇಕಾಗುತ್ತೆ ಅಲ್ವಾ. ಹಾಗಾಗಿ ನೋಡ್ಕೊಂಡಿದ್ದು. ನಾವು ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಒಂದು 80 ಕಿಲೋಮೀಟ್ರ್ ದೂರದಿಂದ ಆ ಊರಿಗೆ ಹೋಗಿದ್ದು. ಅದಾದ ಬಂದು ತಲುಪಿದ್ದು 8-9 ಗಂಟೆ ಆಯಿತು. ಇನ್ನು ನಾವು ಈ ಒಂದು ನೋಡ್ತಾ ಇರ್ಬೋದು, ದೀಪಾವಳಿ ಹಬ್ಬ ಇರೋದ್ರಿಂದ ಎಲ್ಲೆಡೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ತುಂಬಾ ಖುಷಿ ಇತ್ತು ಈ ಒಂದು ದಿನನೇ ಅಂತ ಹೇಳ್ಬೋದು. ಒಂಥರ ಟ್ರಕ್ಕಿಂಗ್ ಫೀಲ್ ಆಯಿತು. ಒಳ್ಳೆ ದೇವಸ್ಥಾನ ದರ್ಶನ ಕೂಡ ಆಯಿತು. ತುಂಬ ಖುಷಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಒಂದು ದೇವಿರಮ್ಮ ಬೆಟ್ಟದ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.